ಗದಗ್ನ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನ ಸಿಕ್ಕಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನ ತಂದುಕೊಟ್ಟ ವಿದ್ಯಾರ್ಥಿ ಪ್ರಜ್ವಲ್ಗೆ ಉಚಿತ ಶಿಕ್ಷಣದ ಘೋಷಣೆಯನ್ನ ಮಾಡಿದ್ದಾರೆ. ಚಿನ್ನ ಕೊಟ್ಟ ಪ್ರಜ್ವಲ್ಗೆ ಉಚಿತ ಶಿಕ್ಷಣವನ್ನ ನೀಡುತ್ತೀವಿ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ವರದಿಗೆ ಸ್ಪಂದಿಸಿದ್ದಾರೆ ಬಿಎಚ್ ಪಾಟೀಲ್ ಕಾಲೇಜು. ಪಿಯುಸಿವರೆಗೂ ಉಚಿತ ಶಿಕ್ಷಣವನ್ನ ಘೋಷಿಸಿದೆ ಕಾಲೇಜು. ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷ ಸಿದ್ದಲಿಂಗೇಶ್ ಪಾಟೀಲ್ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ಮನವಿ ಮಾಡಿದ್ದ ಕಸ್ತೂರವ್ವ ರೀತಿ ಈ ಮನವಿಯನ್ನ ಪುರಸ್ಕರಿಸಿದ್ದಾರೆ ಕಾಲೇಜಿನವರು. ಇದೇ ಶಾಲೆಯಲ್ಲಿ ಪ್ರಜ್ವಲ್ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾನೆ. ಪಿಯುಸಿವರೆಗೂ ಉಚಿತ ಶಿಕ್ಷಣ ನೀಡುವ ಭರವಸೆಯನ್ನ ಈ ಕಾಲೇಜ್ ಈಗ ನೀಡಿದೆ. ಕಾಲೇಜಿನ ಆ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತಹ ಸಿದ್ದಲಿಂಗೇಶ್ ಪಾಟೀಲ್ ಅವರು ಈ ಹೇಳಿಕೆಯನ್ನ ನೀಡಿದ್ದಾರೆ. ಪಿಯುಸಿವರೆಗೂ ಉಚಿತ ಶಿಕ್ಷಣದ ಭರವಸೆಯನ್ನ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದವನ್ನ ತಿಳಿಸಿದ್ದಾರೆ ಕುಟುಂಬಸ್ಥರು. ಐತಿಹಾಸಿಕ ಗ್ರಾಮವಾದಂತಹ ಲಕ್ಕುಂಡಿ ಗ್ರಾಮದಲ್ಲಿ ರಿತ್ತಿ ಕುಟುಂಬ ಮನೆ ನಿರ್ಮಾಣ ಮಾಡ್ತಾ ಇತ್ತು. ಇಂಥ ಸಮಯದಲ್ಲಿ ಇಲ್ಲಿ ನಿಧಿ ಸಿಕ್ಕಿತ್ತು. ಪ್ರಾಮಾಣಿಕವಾಗಿ ಪ್ರಜ್ವಲ್ ರಿತ್ತಿ ಅನ್ನುವನು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ದ. ಅವರದು ಸಾಕಷ್ಟು ಬಡ ಕುಟುಂಬ, ತಾಯಿ ಮತ್ತು ಮಗ ಇಬ್ಬರೇ ವಾಸ ಮಾಡ್ತಾ ಇದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು. ಆತನ ಶಿಕ್ಷಣಕ್ಕೆ ಸಾಕಷ್ಟು ಸಹಾಯ ಮಾಡಬೇಕಂತೇಳಿ ಒತ್ತಾಯ ಮಾಡಿದ್ರು. ನಮ್ಮ ವರದಿಗೆ ಪ್ರತಿ ಸಲ ಅಂದ್ರೆ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಆತನ ಶಿಕ್ಷಣಕ್ಕೆ ಇವಾಗ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾನು ಮಾಡ್ತೇನೆ ಅಂತೇಳಿ ಸಿದ್ದು ಪಾಟೀಲ್ ಅವರು ಹೇಳ್ತಾ ಇದ್ದಾರೆ. ಅವರನ್ನ ಕೇಳೋಣ. ಸರ್, ಇವಾಗ ಆ ಹುಡುಗರದು ಅವ್ರ ಬಡತನ ಇದೆ, ಅವರಿಗೆ ಒಂದು ಮನಿ ಬೇಕು ಮತ್ತು ಆ ಮಗಗೆ ಶಿಕ್ಷಣ ಕೊಡಿಸಬೇಕಂತ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿ ಮಾಡಿತ್ತು. ಇವಾಗ ನೀವು ಅವ್ರಿಗೆ ಯಾವ ರೀತಿ ಸಹಾಯ ಮಾಡ್ತೀರಿ? ಈಗಾಗಲೇ ನಿರಂತರವಾಗಿ 3 ದಿನಗಳ ಕಾಲ ಏನು ನಮ್ಮ ಲಕ್ಕುಂಡಿ ನಿಧಿಯ ಒಂದು ಸುದ್ದಿ ಏನು ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲ ಮಾಧ್ಯಮದವರು ಇಡೀ ಪ್ರಪಂಚಕ್ಕೆ ತಿಳಿಸ್ತಾ ಇದ್ರು. ಅದರಲ್ಲಿ ರಿಪಬ್ಲಿಕ್ ಟಿವಿ ಕೂಡ ಒಂದು ಸಾಕಷ್ಟು ನಿರಂತರವಾಗಿ ರಿಪಬ್ಲಿಕ್ ಟಿವಿ ಸುದ್ದಿ ಮಾಡ್ತಾ ಇತ್ತು. ಏನು ಪ್ರಜ್ವಲ್ ಅನ್ನೋ ಬಡ ನಮ್ಮೂರಿನ ಹುಡುಗ ನಮ್ಮೆಲ್ಲರಿಗೂ ಲಕ್ಕುಂಡಿಗೆ ಒಂದು ಕಿರೀಟ ಕೊಟ್ಟ ಹಾಗೆ ಅಷ್ಟ ಕಡುಬಡವನಿದ್ರು ಸಿಕ್ಕ ತಕ್ಷಣ ಇಲ್ಲಿ ಸದಸ್ಯರಿಗೆ ಹೇಳಿ ಅವ್ರು ನನಗೆ ಫೋನ್ ಮಾಡಿ ತಕ್ಷಣ ನಾವು ಬಂದ್ವಿ. ಎಲ್ಲ ಸರ್ಕಾರ ಸುಪ್ರದಿಗೆ ಪ್ರಾಮಾಣಿಕವಾಗಿ ಅವ್ರು ಕೊಟ್ಟಿದ್ದಾರೆ. ಅವು ಏನೀಗ 8ನೇ ಕ್ಲಾಸ್ ಅನ್ನ ನಮ್ಮ ಲಕ್ಕುಂಡಿಯ ಬಿಎಚ್ ಪಾಟೀಲ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಪ್ರೌಢ ವಿಭಾಗದಲ್ಲಿ ಓದ್ತಾ ಇದ್ದಾನೆ. ಅವನಿಗೇನು ನಮ್ಮ ಶಾಲೆಯಲ್ಲಿ ನಮ್ಮ ಕಾಲೇಜಿನಲ್ಲಿ ಸೆಕೆಂಡ್ ಇಯರ್ ತನ ಅವನಿಗೆ ಉಚಿತವಾಗಿ ಶಿಕ್ಷಣ ಕೊಡುವ ವ್ಯವಸ್ಥೆಯನ್ನು ನಾವು ಆಡಳಿತ ಮಂಡಳಿಯವರು ಎಲ್ಲರೊಂದಿಗೆ ಚರ್ಚಿಸಿ ನಿರ್ಧಾರ ಮಾಡಿದ್ದೇವೆ. ಹಾಗೂ ಅವರ ತಾಯಿ ಮತ್ತು ಅವರ ಅಮ್ಮನ ಏನು ಒಂದು ಬೇಡಿಕೆ ಇದೆ ಅದನ್ನು ಕೂಡಲೇ ಇನ್ನೇನು ಕೆಲವು ಕ್ಷಣಗಳಲ್ಲಿ ಮಾನ್ಯ ಗೌರವಾನ್ವಿತ ಎಚ್ ಕೆ ಪಾಟೀಲ್ ಸಾಹೇಬರು ಆಗಮಿಸಿ ಅವರ ಕುಟುಂಬಕ್ಕೆ ಒಂದು ಸೂಕ್ತ ವ್ಯವಸ್ಥೆ ಹಾಗೂ ಸೂಕ್ತ ಗೌರವ ಬಹುಮಾನ ಸಿಗುವ ಹಾಗೆ ಅವರೆಲ್ಲ ಮಾಡಿ ಘೋಷಣೆ ಮಾಡ್ತಾರೆ ಅಂತ ಹೇಳಿ ನಾನು ವಿಶ್ವಾಸ ಇಟ್ಟಿದ್ದೀನಿ. ಈಗ ನೀನು ಶಿಕ್ಷಣಕ್ಕೆ ಬಹಳ ಅಡೆತಡೆ ಇತ್ತು. ತಾಯಿ ಮತ್ತು ಮಗ ದುಡ್ಕೊಂಡು ತಿನ್ಬೇಕಾಗಿತ್ತು. ಇವಾಗ ಸಿದ್ದು ಪಾಟೀಲ್ ನಿಮ್ಗೆ ಶಿಕ್ಷಣ ಕೊಡಿಸ್ತೀನಿ ಅಂತಾರೆ. ಎಲ್ಲಿ ಮಠ ಓದ್ತಿ? ಏನ್ ಅನಿಸ್ತಾ ಇದೆ? ಏನಾಗ್ಬೇಕಂತ ಮಾಡಿ ಮುಂದೆ? ಅಮ್ಮಾರ, ಈಗ ನಿಮ್ಗೆ ಬಹಳ ಸಮಸ್ಯೆ ಇತ್ತು, ಅವ್ನ ಶಿಕ್ಷಣ ಕೊಡಿಸ್ಬೇಕಂತ ಇತ್ತು. ಈಗ ಎಲ್ಲ ಶಿಕ್ಷಣ ಜವಾಬ್ದಾರಿ ತಗೋತಾ ಇದಾರೆ. ಏನ್ ಅನಿಸ್ತಾ ಇದೆ? ನಮ್ಗ್ ಹೆಮ್ಮೆ ಬಂದಿತ್ರಿ. ನಮಗ್ ಬಂಗಾರ ಬೇಡ್ರಿ, ಏನು ಬೇಡ್ರಿ. ನಾವ್ ಅದನ್ನ ಅಲ್ಲಿರಿ. ನಮ್ಮ ಮಗಳಿಗೆ ನೆಳ್ಳಿಲ್ಲ, ಆಕಿಗೆ ಒಂದು ಉದ್ಯೋಗ ಕೊಡ್ಬೇಕ್ರಿ, ಮಗ್ಗ ಒಂದು ಕೊಡ್ಬೇಕ್ರಿ. ಅವ್ರಿಗೆ ಬಾಳ ಕಷ್ಟದಾಗದಾರ. ಇವತ್ತು ನಮ್ಮ ಮನಿ ಬೇಡ ಅಂದ್ರ ಆಕಿ ಹೋಗಿ ಅಂಗಡಿಯಾಗ ಇರ್ಬೇಕು. ಏನೇನ್ ಇಲ್ರಿ. ನಾವ್ ಈಗ ಬಡ ಸಾಲ ಮಾಡಿ ಏನೋ ಮಾಡ್ಬೇಕಂತ ಬಂದ್ವಿ. ಅದು ಹಿಂಗಾಗಿಂದ ಈಗ ನೆಳ್ಳಾಗ ಬಿಸಿಲ ನಿಂತಾಳ. ನಮ್ಮ ಮನಿ ಬೇಕ್ರಿ. ಅದ್ ಹಂಗ ದಿವಸ ಹಂಗಿಲ್ರಿ. ನಮ್ಮ ಮನಿ ಬೇಕ್ರಿ. ಆಕಿ ನಮ್ಮ ಮನೆಗೆ ಇಟ್ಕೊಂಡಿವಿ. ಆಕಿ ನನ್ನ ಮಗಳು ನೀರಾಗ ನಿಂತಾಳ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ರಿತ್ತಿ ಕುಟುಂಬ ಸಾಕಷ್ಟು ಬಡತನದಲ್ಲಿತ್ತು. ಅಷ್ಟಾದ್ರೂ ಕೂಡ ಪ್ರಾಮಾಣಿಕವಾಗಿ ಚಿನ್ನವನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಇವಾಗ 8ನೇ ತರಗತಿ ಓದ್ತಿರುವಂತಹ ಪ್ರಜ್ವಲ್ ಅವರು ವಿದ್ಯಾರ್ಥಿನಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ವಿಸ್ತೃತವಾದ ವರದಿ ಮಾಡಿತ್ತು. ಇವಾಗ ನಮ್ಮ ವರದಿ ಬೆನ್ನಲ್ಲೇ ಆತನ ಶಿಕ್ಷಣವನ್ನು ನಾವೇ ನೋಡ್ಕೊಳ್ತೇವೆ ಅಂತೇಳಿ ಸಿದ್ದು ಪಾಟೀಲ್ ಅವರು ಹೇಳ್ತಾ ಇದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಗದಗ್ನ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನ ಸಿಕ್ಕಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನ ತಂದುಕೊಟ್ಟ ವಿದ್ಯಾರ್ಥಿ ಪ್ರಜ್ವಲ್ಗೆ ಉಚಿತ ಶಿಕ್ಷಣದ ಘೋಷಣೆಯನ್ನ ಮಾಡಿದ್ದಾರೆ. ಚಿನ್ನ ಕೊಟ್ಟ ಪ್ರಜ್ವಲ್ಗೆ ಉಚಿತ ಶಿಕ್ಷಣವನ್ನ ನೀಡುತ್ತೀವಿ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ವರದಿಗೆ ಸ್ಪಂದಿಸಿದ್ದಾರೆ ಬಿಎಚ್ ಪಾಟೀಲ್ ಕಾಲೇಜು. ಪಿಯುಸಿವರೆಗೂ ಉಚಿತ ಶಿಕ್ಷಣವನ್ನ ಘೋಷಿಸಿದೆ ಕಾಲೇಜು. ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷ ಸಿದ್ದಲಿಂಗೇಶ್ ಪಾಟೀಲ್ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ಮನವಿ ಮಾಡಿದ್ದ
ಕಸ್ತೂರಬಾ ರಿತ್ತಿ ಈ ಮನವಿಯನ್ನ ಪುರಸ್ಕರಿಸಿದ್ದಾರೆ ಕಾಲೇಜಿನವರು. ಇದೇ ಶಾಲೆಯಲ್ಲಿ ಪ್ರಜ್ವಲ್ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾನೆ. ಪಿಯುಸಿ ವರೆಗೂ ಉಚಿತ ಶಿಕ್ಷಣ ನೀಡುವ ಭರವಸೆಯನ್ನ ಈ ಕಾಲೇಜ್ ಈಗ ನೀಡಿದೆ. ಕಾಲೇಜಿನ ಆ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತಹ ಸಿದ್ದಲಿಂಗೇಶ್ ಪಾಟೀಲ್ ಅವರು ಈ ಹೇಳಿಕೆಯನ್ನ ನೀಡಿದ್ದಾರೆ. ಪಿಯುಸಿ ವರೆಗೂ ಉಚಿತ ಶಿಕ್ಷಣದ ಭರವಸೆಯನ್ನ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದವನ್ನ ತಿಳಿಸಿದ್ದಾರೆ ಕುಟುಂಬಸ್ಥರು. ಐತಿಹಾಸಿಕ ಗ್ರಾಮವಾದಂತಹ ಲಕ್ಕುಂಡಿ ಗ್ರಾಮದಲ್ಲಿ ರಿತ್ತಿ ಕುಟುಂಬ ಮನೆ ನಿರ್ಮಾಣ ಮಾಡ್ತಾ ಇತ್ತು. ಇಂಥ ಸಮಯದಲ್ಲಿ ಇಲ್ಲಿ ನಿಧಿ ಸಿಕ್ಕಿತ್ತು. ಪ್ರಾಮಾಣಿಕವಾಗಿ ಪ್ರಜ್ವಲ್ ರಿತ್ತಿ ಅನ್ನುವನು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ದ. ಅವರದು ಸಾಕಷ್ಟು ಬಡ ಕುಟುಂಬ, ತಾಯಿ ಮತ್ತು ಮಗ ಇಬ್ಬರೇ ವಾಸ ಮಾಡ್ತಾ ಇದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು. ಆತನ ಶಿಕ್ಷಣಕ್ಕೆ ಸಾಕಷ್ಟು ಸಹಾಯ ಮಾಡಬೇಕಂತೇಳಿ ಒತ್ತಾಯ ಮಾಡಿದ್ರು. ನಮ್ಮ ವರದಿಗೆ ಪ್ರತಿ ಸಲ ಅಂದ್ರೆ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಆತನ ಶಿಕ್ಷಣಕ್ಕೆ ಇವಾಗ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾನು ಮಾಡ್ತೇನೆ ಅಂತೇಳಿ ಸಿದ್ದು ಪಾಟೀಲ್ ಅವರು ಹೇಳ್ತಾ ಇದ್ದಾರೆ. ಅವರನ್ನ ಕೇಳೋಣ. ಸರ್, ಇವಾಗ ಆ ಹುಡುಗರದು ಅವ್ರ ಬಡತನ ಇದೆ, ಅವರಿಗೆ ಒಂದು ಮನಿ ಬೇಕು ಮತ್ತು ಆ ಮಗುಗೆ ಶಿಕ್ಷಣ ಕೊಡಿಸಬೇಕಂತೇಳಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿ ಮಾಡಿತ್ತು. ಇವಾಗ ನೀವು ಅವ್ರಿಗೆ ಯಾವ ರೀತಿ ಸಹಾಯ ಮಾಡ್ತೀರಿ? ಈಗಾಗಲೇ ನಿರಂತರವಾಗಿ 3 ದಿನಗಳ ಕಾಲ ಏನು ನಮ್ಮ ಲಕ್ಕುಂಡಿ ನಿಧಿಯ ಒಂದು ಸುದ್ದಿ ಏನು ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲ ಮಾಧ್ಯಮದವರು ಇಡೀ ಪ್ರಪಂಚಕ್ಕೆ ತಿಳಿಸ್ತಾ ಇದ್ರು. ಅದರಲ್ಲಿ ರಿಪಬ್ಲಿಕ್ ಟಿವಿ ಕೂಡ ಒಂದು ಸಾಕಷ್ಟು ನಿರಂತರವಾಗಿ ರಿಪಬ್ಲಿಕ್ ಟಿವಿ ಸುದ್ದಿ ಮಾಡ್ತಾ ಇತ್ತು. ಏನು ಪ್ರಜ್ವಲ್ ಅನ್ನೋ ಬಡ ನಮ್ಮೂರಿನ ಹುಡುಗ ನಮ್ಮೆಲ್ಲರಿಗೂ ಲಕ್ಕುಂಡಿಗೆ ಒಂದು ಕಿರೀಟ ಕೊಟ್ಟ ಹಾಗೆ ಅಷ್ಟ ಕಡುಬಡವನಿದ್ರು ಸಿಕ್ಕ ತಕ್ಷಣ ಇಲ್ಲಿ ಸದಸ್ಯರಿಗೆ ಹೇಳಿ ಅವ್ರು ನನಗೆ ಫೋನ್ ಮಾಡಿ ತಕ್ಷಣ ನಾವು ಬಂದ್ವಿ. ಎಲ್ಲ ಸರ್ಕಾರ ಸುಪ್ರದಿಗೆ ಪ್ರಾಮಾಣಿಕವಾಗಿ ಅವ್ರು ಕೊಟ್ಟಿದ್ದಾರೆ. ಅವು ಏನೀಗ 8ನೇ ಕ್ಲಾಸ್ ಅನ್ನು ನಮ್ಮ ಲಕ್ಕುಂಡಿಯ BH ಪಾಟೀಲ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಪ್ರೌಢ ವಿಭಾಗದಲ್ಲಿ ಓದ್ತಾ ಇದ್ದಾನೆ. ಅವನಿಗೇನು ನಮ್ಮ ಶಾಲೆಯಲ್ಲಿ ನಮ್ಮ ಕಾಲೇಜಿನಲ್ಲಿ ಸೆಕೆಂಡ್ ಇಯರ್ ತನ ಅವನಿಗೆ ಉಚಿತವಾಗಿ ಶಿಕ್ಷಣ ಕೊಡುವ ವ್ಯವಸ್ಥೆಯನ್ನು ನಾವು ಆಡಳಿತ ಮಂಡಳಿಯವರು ಎಲ್ಲರೊಂದಿಗೆ ಚರ್ಚಿಸಿ ನಿರ್ಧಾರ ಮಾಡಿದ್ದೇವೆ. ಹಾಗೂ ಅವರ ತಾಯಿ ಮತ್ತು ಅವರ ಅಮ್ಮನ ಏನು ಒಂದು ಬೇಡಿಕೆ ಇದೆ ಅದನ್ನು ಕೂಡಲೇ ಇನ್ನೇನು ಕೆಲವು ಕ್ಷಣಗಳಲ್ಲಿ ಮಾನ್ಯ ಗೌರವಾನ್ವಿತ HK ಪಾಟೀಲ್ ಸಾಹೇಬರು ಆಗಮಿಸಿ ಅವರ ಕುಟುಂಬಕ್ಕೆ ಒಂದು ಸೂಕ್ತ ವ್ಯವಸ್ಥೆ ಹಾಗೂ ಸೂಕ್ತ ಗೌರವ ಬಹುಮಾನ ಸಿಗುವ ಹಾಗೆ ಅವರೆಲ್ಲ ಮಾಡಿ ಘೋಷಣೆ ಮಾಡ್ತಾರೆ ಅಂತ ಹೇಳಿ ನಾನು ವಿಶ್ವಾಸ ಇಟ್ಟಿದ್ದೀನಿ. ಈಗ ನೀನು ಶಿಕ್ಷಣಕ್ಕೆ ಬಹಳ ಅಡೆತಡೆ ಇತ್ತು. ತಾಯಿ ಮತ್ತು ಮಗ ದುಡ್ಕೊಂಡು ತಿನ್ಬೇಕಾಗಿತ್ತು. ಇವಾಗ ಸಿದ್ದು ಪಾಟೀಲ್ ನಿಮ್ಗೆ ಶಿಕ್ಷಣ ಕೊಡಿಸ್ತೇನೆ ಅಂತಾರೆ. ಎಲ್ಲಿ ಮಠ ಓದ್ತಿ? ಏನ್ ಅನಿಸ್ತಾ ಇದೆ? ಏನಾಗ್ಬೇಕಂತ ಮಾಡಿ ಮುಂದೆ? ಅಮ್ಮಾರ, ಈಗ ನಿಮ್ಗೆ ಬಹಳ ಸಮಸ್ಯೆ ಇತ್ತು, ಅವ್ನ ಶಿಕ್ಷಣ ಕೊಡಿಸ್ಬೇಕಂತ ಇತ್ತು. ಈಗ ಅವಂಗ ಎಲ್ಲಾ ಶಿಕ್ಷಣ ಜವಾಬ್ದಾರಿ ತಗೋತಾ ಇದಾರೆ. ಏನ್ ಅನಿಸ್ತಾ ಇದೆ? ನಮಗ್ ಹೆಮ್ಮೆ ಬಂದಿತ್ರಿ. ನಮಗ್ ಬಂಗಾರ ಬ್ಯಾಡ್ರಿ, ಏನು ಬೇಡ್ರಿ, ನಾವ್ ಅದನ್ನ ಅಲ್ಲಿರಿ. ನಮ್ ಮಗಳಿಗೆ ನೆಳ್ಳಿಲ್ಲ, ಆಕಿಗೆ ಒಂದು ಉದ್ಯೋಗ ಕೊಡ್ಬೇಕ್ರಿ, ಮಗ್ಗ ಒಂದು ಕೊಡ್ಬೇಕ್ರಿ. ಅವ್ರಿಗೆ ಬಾಳ ಕಷ್ಟದಾಗದಾರ. ಇವತ್ತಿನ ನಮ್ಮ ಮನಿ ಬೇಡ ಅಂದ್ರ ಆಕಿ ಹೋಗಿ ಅಂಗಳದಾಗ ಇರ್ಬೇಕು.